ನಗ್ಬೇಕು, ಅಳ್ತಾ ನಗ್ಬೇಕು, ನಗ್ತಾ ಅಳ್ಬೇಕು, ಒಟ್ಟಿನಾಗ ನಗ್ತಾ ಇರ್ಬೇಕು, ಅಳ್ತಾ ಇರ್ಬೇಕು. ಐ ಮಿಸ್ ಮೈ ಪೇರೆಂಟ್ಸ್. ಮತ್ತೆ ಭಯಕ್ಕೆ ಶುರು ಮಾಡ್ತೀನಿ, ಇರೋವಾಗೆ ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಡ್ತಿನೂ ಅಷ್ಟೇ ಹಂಗೆ ಚೆನ್ನಾಗಿ ನೋಡ್ಕೊಬೇಕು. ಬೆಳಿಗ್ಗೆ ಒಂದು 8 o'clock ಯಾವ್ದಾದ್ರು ವಿಡಿಯೋಗಳು ಸಿಗುತ್ತೆ. ಯಾವ್ದಾದ್ರು ವಿಡಿಯೋ ಬೆಸ್ಟ್ ನೋಡ್ತಾ ಇರ್ತೀರಿ. ತಿಂಡಿ ಮಾಡಲ್ಲ, ತಿಂಡಿ ಮಾಡಲ್ಲ, ಊಟ ಮಾಡಲ್ಲ, ಏನಾದ್ರು ವಿಡಿಯೋಸ್ಗಳು ಹಾಕ್ತಿರ್ತೀನಿ. ಯಾವ್ದಾದ್ರು ವಿಡಿಯೋಗಳು ಫೋನ್ ಮಾಡ್ತಾರೆ, ಇಲ್ಲಿಗೆ ಎಷ್ಟಾಗಿ ಬನ್ನಿ, ಅಲ್ಲಿಗೆ ಎಷ್ಟಾಗಿ ಬನ್ನಿ, ಈ ಶಾರ್ಟ್ ಮೂವಿ. ಸಂಜೆ ಒಂದು 5 ಗಂಟೆ, ರಾತ್ರಿ ಊಟ ಒಂದು 7:30-8 ಗಂಟೆ. ಈಗ ಕಣ್ಣು ಕಾಣಿಸೋದೇ ಇಲ್ವಾ? ಎಡಗಣ್ಣು ಬ್ಲರ್ ಆಗಿ ಕಾಣಿಸುತ್ತೆ. ಈ ಕಣ್ಣು ಕರೆಕ್ಟ್ ಆಗಿದ್ಯಾ? ಈ ಕಣ್ಣು ಕರೆಕ್ಟ್. ಈ ಶೇವ್ ಗಿವ್ ಎಲ್ಲ ಮಾಡಿ ಡೀಸೆಂಟ್ ಆಗಿ ಸ್ಮಾರ್ಟ್ ಆಗಿರ್ಬೋದಲ್ಲ, ಯಾಕೆ ಮಾಡಲ್ಲ? ಇಲ್ಲ, ನನ್ನ ಸ್ಟೈಲ್ ಇಲ್ಲ. ನೀವ್ ಹಿಂಗಿದ್ರೆ ಚಂದ ಅಂತ ಯಾರು ಹೇಳಿದಾರಾ? ತುಂಬಾ ಜನ ಹೇಳವ್ರೆ. ಹೆಣ್ಮಕ್ಳ ಗಂಡ್ಮಕ್ಳ? ಇಬ್ರು. ಯಾಕಂದ್ರೆ ವೃದ್ಧಾಶ್ರಮಕ್ಕೆ ಹೋಗಿದ್ರಲ್ಲ? ಹೌದು. ಏನ್ ನೋಡಿದ್ರಿ? ಏನ್ ಅನ್ನಿಸ್ತು? ನಿಜವಾಗ್ಲು ನನ್ಗೆ ಬೇಜಾರಾಯ್ತು, ಅಷ್ಟು ಬೇಜಾರಾಯ್ತು. ಅವ್ರ ಅಷ್ಟು ನೋಡ್ಕೊಂಡಿರ್ತಾರೆ. ಅವ್ರನ್ನ ಮಾತಾಡ್ಸಿದ್ರ ನೀವು ವೃದ್ಧಾಶ್ರಮದಲ್ಲಿ? ಮಾತಾಡ್ಸಕ್ಕಾಗಿಲ್ಲ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ನಂತರ ಅವರು ಸ್ವಲ್ಪ ಹುಚ್ಚಿರ್ತಾರ ಅನ್ಕೊಂಡ್ರ. ಶಶಿಕಲಾ ಅವರು ನಿಜವಾಗ್ಲು ಗ್ರೇಟ್. ಹ್ಯಾಟ್ಸ್ ಆಫ್ ಟು ಅಮ್ಮ. ನೋವಿದ್ದಿ ಅವ್ರುಗಳನ್ನೆಲ್ಲ ಕೂರ್ಸ್ಬೇಕು, ಅವ್ರಿಗೆ ತಿನ್ಸ್ಬೇಕು. ಅವ್ರು ಚೆನ್ನಾಗಿರೋರ್ಗೆ ಕೂರ್ಸ್ಬೋದು, ತಿನ್ಸ್ಬೋದು, ಹೇಳಿದ್ರೆ ಕೇಳ್ತಾರೆ. ಕೆಲವರು ಕೇಳದೆ ಇರೋರಿಗೆ ಅವರೇ ಕೂರ್ಸ್ಬೇಕು, ಅವರೇ ತಿನ್ಸ್ಬೇಕು. ಈ ಮಟ್ಟಕ್ಕೆಲ್ಲ ಕಷ್ಟಗಳಿದೆ ಶಶಿಕಲಾ ಅವ್ರಿಗೆ. ನಿಜವಾಗ್ಲು ಅಮ್ಮ ನೀವು ಗ್ರೇಟ್. ನಾನು ಅದಕ್ಕೆ ಅಂದರೆ ನನಗೆ ನಮ್ಮ ಅಮ್ಮ ಜ್ಞಾಪನ ಬಂದರು. ಯಾಕಂದ್ರೆ ನಮ್ಮ ಅಮ್ಮ ಎಲ್ಲರಿಗೂ ಸಹಾಯ ಮಾಡ್ಕೊಂಬಂದವರು. ನೀವು ಸಹಾಯ ಮಾಡ್ತಿದ್ದೀರಾ, ನೀವು ನನಗೆ ಅಮ್ಮ ಥರ ಅಂದೆ. ಹುಟ್ಟೋ ಮಕ್ಕಳೆಲ್ಲ ತೂಗೋ ತೊಟ್ಟಿಲಲ್ಲಿ ನನ್ನನ್ನಿಟ್ಟರಲ್ಲ, ತಿಪ್ಪೆ ತೊಟ್ಟಿಯಲ್ಲಿ ನಾನು ಯಾವ ದ್ರೋಹ ಮಾಡಿದೆ? ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ ತಾಯಿ ಹಾಲು ಎಲ್ಲಿ, ತಾಯಿ ಲಾಲಿಯಲ್ಲಿ ನಾನು ಯಾವ ದ್ರೋಹ ಮಾಡಿದೆ? ಭೂಮಿಯ ತುಂಬ ಅನಾಥರೆಂಬ ಕೋಟಿ ಕೂಗು ಇದೆ. ಗ್ರಹಚಾರ ಬರೆಯೋ ಓ ಬ್ರಹ್ಮ ನಿನಗೆ ಎಂದೆಂದು ಅದರ ಶಾಪವಿದೆ. ಉತ್ತರ ಇಲ್ಲ, ಪ್ರಶ್ನೆಯೇ ಎಲ್ಲ, ಕೇಳೋ ದೇವನೇ. ಅನಾಥ ಮಗುವಾದೆ ನಾನು, ಅಪ್ಪನು ಅಮ್ಮನು ಇಲ್ಲ. ನಮ್ಮ ಅಮ್ಮ ಆಡೋವಾಗ ಮಲ್ಕೊಂಡು ಹೆಂಡತಿ ಅಂತೂ ಮೊದ್ಲೇ ಇಲ್ಲ ಅನ್ಬಿಡ್ತಿದ್ದೆ. ನಮ್ಮಮ್ಮ ಚಪ್ಪಲಿ ತಗೊಂಡು ಹೊಳಿತೀನಿ ನಾವು. ಹೆಂಗೆ ವೆಂಕಟ್ ಅವ್ರ ಬದುಕು ಹೆಂಗಿರುತ್ತೆ? ಹುಚ್ಚ ವೆಂಕಟ್ ಅವ್ರು ಹೇಗಿದ್ದಾರೆ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ಇದೆ ಎಲ್ಲರಿಗೂ. ಅದೇ ಎಲ್ಲ ನಡೀತಾ ಇದೆ ಇವಾಗ. ಎಲ್ಲರಿಗೂ ಅವಕಾಶಗಳಿದೆ, ಎಲ್ಲರೂ ಕಲೆಯನ್ನು ತೋರಿಸ್ಕೊಬೋದು. ಮೊದಲು ತುಂಬಾ ಕಷ್ಟ ಆಯ್ತು. ನಾನು ಬಂದಾಗ ಇಂಡಸ್ಟ್ರಿಯಲ್ಲಿ 5 ಪಿಕ್ಚರ್ 4 ಪಿಕ್ಚರ್ ರಿಲೀಸ್ ಆಗೋದು. ಒಂದು ವಿಷ್ಣುವರ್ಧನ್ ಅವ್ರದ್ದು, ಇನ್ನೊಂದು ರಾಜ್ಕುಮಾರ್ ಅವ್ರದ್ದು, ಇನ್ನೊಂದು ಅಂಬರೀಷ್ ಅವ್ರದ್ದು, ಈ ತರ ರವಿಚಂದ್ರನ್ ಅವ್ರದ್ದು ರಿಲೀಸ್ ಆಗೋದು. ಅವಾಗ ಕಾಂಪಿಟೇಷನ್ ಜಾಸ್ತಿ. ಅವಾಗ ಹೊಸಬರು ಇರ್ಲಿಲ್ಲ. ಇವಾಗ ಹೊಸಬರಿಗೆಲ್ಲ ಅವಕಾಶಗಳಿದೆಯಲ್ಲ, ಅವಕಾಶ. ಎಲ್ಲರೂ ಬರ್ತಿಲ್ಲ, ಇವಾಗ ಎಲ್ಲರೂ ಬರ್ತಾರೆ. ಇವಾಗ ಎಲ್ಲ ರೀಲ್ಸ್ ಆಯ್ತು, ಶಾರ್ಟ್ಸ್ ಆಯ್ತು. ಒಬ್ಬನೇ ಇರಕ್ಕೆ ಇಷ್ಟಪಡ್ತೀನಿ. ಅವಾಗ ಯಾರ ಜೊತೆ ಮಾತಾಡ್ತೀರಿ? ನಾನು ಗೋಡೆ ಜೊತೆ ಮಾತಾಡ್ತಿದ್ದೆ, ಲೈಟ್ ಆಫ್ ಮಾಡ್ತಿದ್ದೆ. ಆಮೇಲೆ ಯೋಚನೆ ಮಾಡ್ತಿದ್ದೆ, ಬೆಳಿಗ್ಗೆ ಎಲ್ಲೆಲ್ಲಿ ಹೋಗಿದೆ, ಯಾರ್ಯಾರ ಜೊತೆ ಜಗಳ ಆಟ, ಯಾರ್ಯಾರು ಬೈದೆ, ಯಾರ್ಯಾರು ಸಾರಿ ಕೇಳಬೇಕು, ಯಾರ್ಯಾರು ನೋವು ಕೊಟ್ಟೆ. ನನ್ನ ಮಾತುಗಳನ್ನ ಬೋರಿಂಗ್ ಅಂತ ಗೋಡೆ ಅನ್ನಲ್ಲ. ಗೋಡೆ ಅನ್ನತ್ತಾ? ಬೇರೆಯವ್ರು ಕೇಳಿದ್ರೆ ಬ್ಲೇಡ್ ಆಗ್ತಾವನೆ ಬೋರಿಂಗ್ ಅಂತಾರೆ. ಹುಡುಗಿರು ಹೇಳ್ತಿರ್ಲಿಲ್ಲ, ತಂದೆ ಮೇಲೆ ಹುಡುಗಿರು ಹೇಳ್ತಿರ್ಲಿಲ್ಲ. ಹುಡುಗರಿಗೆ ಹೇಳಿದ್ರೆ ಯಾವ ಬೋರ್ ಮಾಡ್ಬೇಡಪ್ಪ, ನಿನ್ ಬ್ಲೇಡ್ ಹಾಕ್ಬೇಡಪ್ಪ, ತಲೆ ತಿನ್ಬೇಡಪ್ಪ ಅನ್ಬಿಡೋರು. ಅದಕ್ಕೆ ನಾನು ಗೋಡೆ ಜೊತೆ ಮಾತಾಡಕ್ ಶುರು ಮಾಡ್ಬಿಟ್ಟೆ.
ನನ್ ಮನ್ಸಲ್ಲಿ ಇರೋದನ್ನ ಹಂಚ್ಕೊಳಕ್ ಒಬ್ರು ಬೇಕಲ್ವಾ? ಅವ್ರು ಕೌಂಟರ್ ಡೈಲಾಗ್ ಕೊಟ್ರೆ ಅವ್ರೇನ ನಂಗೆ ನೋವು ಕೊಟ್ಬಿಟ್ರೆ ನಾನು ಆಮೇಲೆ ನಮ್ಮ ಮನ್ಸಿಗೆ ಹಾಕೊಂಡು ತಿರ್ಗಿ ಅವ್ರ ಹತ್ರನೂ ಮಾತಾಡಲ್ಲ, ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ಬೇಕು, ಇನ್ನೊಬ್ಬರ ಹತ್ರ ಮಾತಾಡಕ್ಕೆ. ಹಂಗೆ ಹುಡ್ಕೊಂಡು ಹೋಗಿ ಒಬ್ಬೊಬ್ರು ನೋವು ಕೊಡ್ಕೊಂಡ್ ಬಂದ್ರೆ ಜೀವನ ಇದೇ ಆಗೋಗ್ಬಿಡ್ತಾರ.